ಹಣ ಕೊಟ್ರೆ ಗಾಂಜಾ ಎಲ್ಲ ದುಡ್ಡು ಸಿಗುತ್ತೆ, ಕೊಟ್ರೆ ಏನ್ ಬೇಕಾದ್ರೂ ಜೈಲಲ್ಲಿ ಸಿಗುತ್ತೆ ಅಂತ ಇಲ್ಲ, ಅದು ಎಲ್ಲ ಸುಳ್ಳು. ಅದು ಆ ಥರ ಯಾವುದೂ ಒಂದು ಇದಿಲ್ಲ. ಇವನ್ ಆ ಥರ ಯಾವುದೇ ಮಾಹಿತಿ ಇಲ್ಲ. ಆ ಥರ ಇದ್ದಿದ್ದರೆ ಯಾಕೆ ಹಿಂಗಿರ್ತೀವಿ? ಅವರೊಬ್ಬರೇ ಹೇಳ್ತಾ ಇದ್ದಾರೆ. ಈಗ ಬೇರೆ ಎಷ್ಟು ಜನ ಹೋಗಿದ್ದಾರೆ? ಆ ಥರ ಯಾವುದೂ ಇಲ್ಲ. ಆದರೂ ಸಹ ಅವರು ನಿಮಗೆ ಹೇಳಿದ್ದಾರೆ, ಮೀಡಿಯಾ ಮುಂದೆ ಹೇಳಿದ್ದಾರೆ. ಅವ್ರನ್ನ ಕರೆಸಿ ಏನದು ಅಂತ ವಿಚಾರಣೆ ಮಾಡ್ತೀವಿ. ಮೇಡಮ್, ಈಗ ದರ್ಶನ್ ಅವರಿಗೆ ಫ್ಯಾನ್ ಹೊರಗಡೆ ಬಂದವರಿಗೆ ಹೇಳಕ್ಕೆ ಧೈರ್ಯ ಇರೋದಿಲ್ಲ. ದರ್ಶನ್ ಅವರಿಗೆ ಫ್ಯಾನ್ ಫಾಲೋವರ್ಸ್ ಇದೆ. ಕೆಲವೊಂದಿಷ್ಟು ಜನಕ್ಕೆ ಹೊರಗಡೆ ಬರ್ತಾರಲ್ಲ ಮೇಡಮ್, ಅವರು ಬಡವರು ಇರ್ತಾರೆ, ಹೇಳಕ್ಕೆ ಎಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಆ ಥರ ಯಾರಿದ್ದಾರೆ ರೀ ಇವಾಗ? ಎಲ್ಲರೂ ಹೇಳ್ತಾರಲ್ಲ. ಆಯ್ತು, 10 ಜನದಲ್ಲಿ ಒಬ್ಬ ಹೇಳಲ್ವಾ? 10 ಜನಕ್ಕೆ ಧೈರ್ಯ ಇಲ್ಲ, ಅವ್ರದ್ದು ಒಬ್ಬರಿಗೆ ಧೈರ್ಯ ಇರುತ್ತಲ್ವ, ಹೇಳ್ತಾರಲ್ಲ. ಆ ಥರ ಇಲ್ಲ. ಬಟ್ ಆದರೂ ಸಹ ಅವರು ಮೀಡಿಯಾ ಮುಂದೆ ಹೇಳಿರೋದ್ರಿಂದ ಅದೇನಂತ ಕರೆದು ವಿಚಾರಣೆ ಮಾಡಿ. ಮೇಡಮ್, ಈಗ ದರ್ಶನ್ ಅವರಿಗೆ ಫ್ಯಾನ್ ಫಾಲೋವರ್ಸ್ ಸಿಕ್ಕಾಪಟ್ಟೆ ಇದೆ. ಸೊ ಹಂಗಾಗಿ ಒಂದ್ ವೇಳೆ ಇಲ್ಲಿಗೆ ಶಿಫ್ಟ್ ಮಾಡೋದಾದ್ರೆ ಒಂದಿಷ್ಟು ಕ್ರೌಡ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಏನೇನು? ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಏನು ಹೊಸ ವಿಚಾರ ಏನಲ್ಲ ಪೊಲೀಸವ್ರಿಗೆ, ಅದು ಹಳೆ ವಿಚಾರನೇ ಇದೆ. ಆಯಿತು, ನಾವು ಅದಕ್ಕೆ ಕ್ರೌಡ್ ಕಂಟ್ರೋಲ್ಗೆ ಏನು ಸಿದ್ಧತೆ ಬೇಕೋ ಅದು ನಾವು ಮಾಡ್ಕೊಳ್ತೀವಿ. ಸಿಟಿ ಒಳಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮೇಡಮ್ ಈಗ ಮೇನ್ ಸ್ಪಾಟ್ಗಳಲ್ಲೆಲ್ಲ? ಸಿಟಿಯಲ್ಲಿ ಮೇನ್ ಸ್ಪಾಟ್ಸು ಈಗ ಇನ್ನೂ ಬರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಆಯ್ತಲ್ಲ, ಬರೋದ್ರ ಬಗ್ಗೆ ನಮ್ಗೆ ಏನೂ ಇನ್ಸ್ಟ್ರಕ್ಷನ್ ಇಲ್ಲ, ಏನೂ ರೈಟಿಂಗಲ್ಲಿ ಬಂದಿಲ್ಲ. ಇನ್ ಕೇಸ್ ಬಂದಲ್ಲಿ ಖಂಡಿತ ಏನು ಅಗತ್ಯ ಕ್ರಮ ಇದೆ ಅದು ನಾವು ತೊಗೊಳ್ತೀವಿ. ನಾಳೆ ಎಷ್ಟು ಗಂಟೆಗೆ ಬರ್ಬೋದು? ನೀವು ನಾಳೆ ಅಂತ ಫಿಕ್ಸ್ ಆಗಿದ್ರೆ ನೀವು ನಮಗೆ ಹೇಳಬೇಕು. ನಮಗೆ ಗೊತ್ತಿಲ್ಲ, ನಮ್ಗೆ ಯಾರು ಹೇಳಿಲ್ಲ ನಾಳೆ ಬರ್ತಾರಾ. ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ, ಇನ್ಸ್ಟ್ರಕ್ಷನ್ ಬಂದ್ಮೇಲೆ ಮಾಡ್ತಿರ್ತೀರಿ, ಬಟ್ ನಾಳೆ ಟೈಮ್ ನಮಗೆ ಹೆಂಗೆ ಹೇಳ್ತೀರಿ ನೀವು ಬಂದಾಗ? ಇಲ್ಲ, ಸಭೆ ಮೇಲೆ ಸಭೆ ಎಲ್ಲ ಸುಳ್ಳು. ಮಾಮೂಲಿ ನಾವು ಏನೇನಿದೆ ಇದು ನೋಡ್ತಾ ಇದ್ದೀವಿ ಅಷ್ಟೇ. ಬಂದ ನಂತರ ಮಾತಾಡೋಣ, ಇವಾಗ ಯಾಕೆ?